चॅनलवरती आपल्या सर्वांचं स्वागत. आपण पाहत आहात बिग टीव्ही मराठी. मी तृप्ती कदम. पाहूया आजच्या ठळक घडामोडी. ಇವತ್ತಿನ ದಿವಸ ಜಿಲ್ಲಾ ಪರಿಷತ್ ಪಂಚಾಯತ್ ಸಮಿತಿ ಒಂದು ಎಲೆಕ್ಷನ್ ಪ್ರಚಾರ ನಿಮಿತ್ತವಾಗಿ ಉಟಗಿ ಒಳಗೆ ಅತಿಶಯ ದೊಡ್ಡ ಒಂದು ಉತ್ಸಾಹದಿಂದ ನೀವೆಲ್ಲ ಕೂಡಿರಿ. ಒಂದು 2 ಮಿನಿಟ್ ಮುಗಿಸ್ತೀನಿ ಜರಾ ಶ್ಯಾಮ್. ಶುರುವಿಗೆ ಮಾಂತೇಶ್ ಗೌಡರು ಪ್ರಾಸ್ತಾವಿಕ ಒಳಗ ಈ ಊರ ಪರಿಸ್ಥಿತಿ ಏನೈತಿ, ಈ ಊರಾಗ ಏನ್ ರಾಜಕಾರಣ ನಡೆದ ಅದ್ರ ಬಗ್ಗೆ ಅತಿಶಯ ವಿಸ್ತಾರವಾಗಿ ಹೇಳ್ಯಾರ. ಮತ್ತ ನಮ್ಮ ಮಾಜಿ ಖಾಸದಾರ್ ಸಂಜಯ್ ಕಾಕಾ ಪಾಟೀಲ್ರು ಇವತ್ತು ಮೈಸಾಳ ವಿಸ್ತಾರಿತ ಯೋಜನಾ ಪೂರ್ಣ ಆಗ್ಬೇಕಾದ್ರೆ 10 ವರ್ಷ ಇಲ್ಲಿ ನೀರು ಉಮದಿ ಕೆರಿತನ ಉಟಗಿ ಕೆರಿ ದೊಡ್ಡ ನಾಲತನ ನೀರು ಬರ್ಬೇಕಾದ್ರ ಯಾರದರೆ ಪ್ರಯತ್ನ ಇದ್ರೆ ನಮ್ ಸಂಜಯ್ ಕಾಕನ್ ಪ್ರಯತ್ನ ಆಗ್ಯದ. ವಿಲಾಸರಾವ್ ಜಗತಾಪ್ ಸಾಹೇಬ್ರ ಪ್ರಯತ್ನ ಮಾಡ್ಯಾರ. ಇವತ್ತ ಅವರು ಕೂಡ ನಿಮ್ಮೆಲ್ಲರಿಗೆ ಇವತ್ತ ವಿನಂತಿ ಮಾಡ್ಲಕ್ ಬಂದಿರೋ ರಾಷ್ಟ್ರವಾದಿ ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಪರಿಷದ ನಮ್ಮ ಗಡಿಯಾರ ಚಿಹ್ನೆಗೆ ಮತ ಹಾಕ್ಬೇಕಂತೇಳಿ ನಿಮ್ ತನ ಅಗದಿ ವಿನಂತಿ ಮಾಡ್ಲಕ್ ಬಂದಿರೋ ನೀವೆಲ್ಲರ ಅತಿಶಯ ಚಿಂತೆ ಕೊಟ್ಟು ಕೇಳಿರಿ. ಅವ್ರಿಗೆ ಮುಂದಿನ ಸಭಾ ಇರೋದ್ರಿಂದ ಸಂಜಯ್ ಕಾಕ ಆಗಲಿ, ಸುರೇಶ್ ಹಿಂದೆ ಸರ್ಕಾರ ಆಗಲಿ, ಜಗತಾಪ್ ಸಾಹೇಬ್ರಲ್ಲಿ ಹೋಗ್ಯಾರ. ಮತ್ತ ಈಗ ನಿಮ್ ವಿನಂತಿ ಅಂದ್ರ ಸಂತೋಷ್ ಗೌಡ್ರು ಸೊನ್ಯಾಳದಾಗ ಉಟ್ಗ್ಯಾಗ ಮಾಂತೇಶ್ ಪಾಟೀಲ್ರಾಗ್ಲಿ, ಸಂಕ್ ಸಿದ್ದರಾಯ ಆಗಲಿ, ನಮ್ ಸಂಜು ಅಣ್ಣ ಮಾಕೋಟಿಗೆ ಇರ್ಲಿ, ಪಿಂಟು ಮಸಳೀಸ್ದಾರ್ ಇರ್ಲಿ, ಅನೇಕ ಕಾರ್ಯಕರ್ತರು ನಮ್ ಭೀಮನಗೌಡ ಬಿರಾದರ್ ಇರ್ಲಿ, ಎಲ್ಲಾ ನೇತಾಗಳದೊಂದು ಸಂಚಿ ಚಲೋ ಆಗ್ಯದ. ಅತಿಶಯ ಪ್ರಾಮಾಣಿಕ ಮಂದಿ ಅದಾರ. ಈ ಊರಾಗ ಏನಾರ ವಿಕಾಸ ಮಾಡ್ಬೇಕಂತೇಳಿ ಒಂದು ದೃಷ್ಟಿಕೋನ ಇಟ್ಕೊಂಡು ಕೂತಾರ. ಅದಕ್ಕ ಅವ್ರ ಅತಿಶಯ ತಳಮಳದ್ಲೆ 8 ದಿವಸ ಆಯ್ತು ಪ್ರತಿಯೊಂದು ವಾಡಿ ವಸ್ತಿ ಒಳಗೆ ಮೀಟಿಂಗ್ ತೋತಾರ. ನಾನ್ ನೋಡ್ಲಾಕ್ತೀನೋ ಅತಿಶಯ ಉತ್ಸಾಹದಿಂದ ಮಂದಿ ಕೂಡ್ಲಾಕತ್ತದ. ಇವತ್ತೇನಾರೆ ಉಟಗಿ ಊರಾಗ ನಮ್ಮ ಜಿಲ್ಲಾ ಪರಿಷತ್ನಾಗ ಘಟ್ನಾಗೆ ಎಲ್ಲಕ್ಕಿಂತ ಹೆಚ್ಚಿನ ಲೀಡ್ ಬರೋದಂದ್ರೆ ಉಟಗಿದಿಂದ ಬರ್ತದ ನಾ ಹೇಳ್ತೇನೆ. ನಮ್ಮ ವಿರೋಧ ಪಕ್ಷದವ್ರು ಹೇಳ್ತಾರ, ಉಟ್ಗ್ಯಾಗ ನಾವು 60% ಆಗ್ತೇವೆ, 80% ಆಗ್ತೇವೆ ಅಂತ ಹೇಳಿ ನಿಮ್ಮೆಲ್ಲಾರು ಕಡ್ದು ಇವತ್ತು ಎಲ್ಲಾ ಸಮಾಜದವ್ರು ಅದಿರಿ. ಇವತ್ತು ಮುಸ್ಲಿಂ ಸಮಾಜದವ್ರು ಅದಿರಿ, ದಲಿತರದಿರಿ, ಎಲ್ಲಾ ಸಮಾಜದವ್ರು, ಇವತ್ತು ಲಿಂಗಾಯತರದಿರಿ, ಎಲ್ಲಾ ಸಮಾಜದವ್ರು ಇವತ್ತು ಕೂಡಿರಿ. ಇವತ್ತೊಂದು ನಿರ್ಣಯ ತೋರಿ ನೀವು ಉಟಗಿ ಒಳಗ ಇವತ್ತು ಸ್ಥಾನಿಕ ಉಮೇದ್ವಾರ ಈ ಉಟಗಿ ಊರು ಕೂಡ ಯಾರ್ದು ನಾತ ಐತಿ. ಈ ಉಟಗಿ ಊರಾಗ 20-30 ವರ್ಷ ಯಾರು ಕೆಲಸ ಮಾಡ್ಯಾರ, ನಮ್ ಮಂತನ ಕೆಲಸ ಮಾಡ್ಯಾರ. ಉಟಗಿ ಊರಾಗ ನಮ್ಮ ಅಪ್ಪವ್ರಿಗೆ ಆರಿಸಿಕೊಟ್ಟಿರಿ, ನೀವು ನಮ್ಮ ಉದ್ಯಾಗ ಕೊಟ್ಟಿರಿ. ಇವತ್ತಿನ ದಿವಸ ಈ ಉಟಗಿ ಊರು ಕೂಡ ಕೆಲಸದಾಗ ಸಾರ್ವಜನಿಕ ವೈಯಕ್ತಿಕ ಪ್ರತಿಯೊಬ್ರು ಕೂಡ ನಮ್ಗೆ ಸಂಬಂಧ ಅದಾವ. ಮಾದೇವಪ್ಪ ಅಂಕಲ್ಗೆ 20-30 ವರ್ಷ ಈ ಊರಾಗ ರಾಜಕಾರಣ ಮಾಡ್ಯಾರ. ಅನೇಕ ವಿಷಯದಾಗ ಈ ಊರದು ಉಟಗಿ ಊರದು ಬಬಲಾದಿ ಊರದು ಉಮೇದ್ವಾರಗಳು ನಮ್ಮ ಇಬ್ರು ಪಂಚಾಯತ್ ಸಮಿತಿಯಲ್ಲಿ ಜಿಲ್ಲಾ ಪರಿಷತ್ ಉಮೇದ್ವಾರಗಳ ಸಂಬಂಧ ಅದಾವ. ಇವತ್ತ ಉಮದಿ ಸಂಜು ತೇಲಿ ಉಟಗಿ ಊರಾಗ ಏನೂ ಸಂಬಂಧ ಇಲ್ಲ. ಯಾವತ್ತು ರಾಜಕೀಯ ಯಾವುದೂ ವೈಯಕ್ತಿಕ ಸಾರ್ವಜನಿಕ ಕೆಲಸದಾಗ ಎಂಥದ್ದು ಯೋಗದಾನ ಇಲ್ಲ. ಅವ್ರ ದೊಡ್ಡ ಯೋಗದಾನ ಅಂದ್ರ ಪೈಪ್ಲೈನ್ ಒಡ್ಕೊಂಡು ಉಮದಿ ನೀರು ಒಯ್ದು ಒಂದೇ ದೊಡ್ಡ ಕೆಲಸ. ಅದಕ್ಕ ನಿಮಗ ನಾ ವಿನಂತಿ ಮಾಡ್ತೀನೋ, ಜಿಲ್ಲಾ ಪರಿಷತ್ನಾಗ ಸದಸ್ಯತೆ ಹೋಗೋರು ಜಿಲ್ಲಾ ಪರಿಷತ್ ಬಗ್ಗೆ, ಜಿಲ್ಲಾ ಪರಿಷತ್ ಆಕ್ಟ್ ಬಗ್ಗೆ ಅಭ್ಯಾಸಬೇಕು. ಪಂಚಾಯತ್ ಸಮಿತಿ ಸದಸ್ಯತೆ ಹೋಗೋರು ಪಂಚಾಯತ್ ಸಮಿತಿ ಸಾರ್ವಜನಿಕ ಕ್ಷೇತ್ರದಾಗ ಏನ್ ಕೆಲಸ ಅಂತ ಅದು ನೋಡ್ಬೇಕು. ಇನ್ನಾಗ ಹೇಳಿದ್ರು ಮಾದೇವಪ್ಪ ಅಂಕಲ್ಗೆ ಅವರು, ನಮ್ಮ ಊರಾಗ 5 ಕೋಟಿ ರೂಪಾಯಿ ಕೊಟ್ಟು ನಾ ಸಭಾಪತಿ ಇದ್ದಕ್ರ ದವಾಖಾನೆ ಕಟ್ಟಿದೇವ್ರಿ. 2.5 ಕೋಟಿ ರೂಪಾಯಿ ಕೊಟ್ಟು ನೀರಿನ ಯೋಜನಾ ಮಾಡಿದೆವು. ಮಾಡ್ಯಾಳ ಊರ್ ಗ್ರಾಮ ಪಂಚಾಯತಿ ಬಾಂಧಕಾಮಕ್ಕೆ 40 ಲಕ್ಷ ರೂಪಾಯಿ ಫಂಡ್ ತಂದಿನ್ರಿ ನಾ ಸಭಾಪತಿ ಇದ್ದಕ್ರ. ಈ ಊರಾಗಾದ್ರೂ ಗ್ರಾಮೀಣ ರಾಷ್ಟ್ರೀಯ ಪೇಯಜಲ ಯೋಜನೆದಾಗ ಪೈಪ್ಲೈನ್ ಪೂರ್ಣ ಆಗ್ಯದ. ನಾ ಸಭಾಪತಿ ಇದ್ದಕ್ರ ಕೆಲಸ ಮಂಜೂರಾಗ್ಯದ. ಈ ಊರ ಪೇವಿಂಗ್ ಬ್ಲಾಕ್ ಆಗ್ಯಾವ, ಗಟ್ಟರದ ಕೆಲಸ ಆಗ್ಯದ, ದಲಿತ ವಸ್ತಿ ಕೆಲಸ ಆಗ್ಯಾವ, ಸೊನ್ಯಾಳ ಊರ ಪಶು ವೈದ್ಯಕೀಯ ದವಾಖಾನೆ ಕೆಲಸ ಆಗ್ಯಾವ. ನಾ ರಾಷ್ಟ್ರೀಯ ಮಹಾಮಾರ್ಗದಾಗ ಸಂಚಾಲಕ ಅಂತೇಳಿ ಆದ ಬಳಿಕ ಲೌಗಿದಿಂದ ಮಾರ್ಗಾತನ 5 ಕೋಟಿ ರೂಪಾಯಿ ಕೆಲಸ ಮಾಡೀನ್ರಿ. ಇಲ್ಲಿ ದಾನಮಂದೇವ್ ಕಟ್ಟಿಗೆ 16-17 ಲಕ್ಷ ರೂಪಾಯಿ ನಾ ಸಭಾಪತಿ ಇದ್ದಾಗ ಜನ ಸುವಿಧಾ ನಿಧಿ ತಂದು ಕೊಟ್ಟ. ಖರೆ ನಾವು ಉದ್ಘಾಟನೆಗೆ ಬರ್ಲಿಲ್ರಿ ಮಾತುಗಳು. ನಾವು ಉದ್ಘಾಟನೆಗೆ ಬರ್ಲಿಲ್ಲ, ದೊಡ್ಡ ಸ್ಥಾನ ಜಾಹೀರಾತ್ ಮಾಡ್ಲಿಲ್ಲ. ಇವತ್ತ ಸಂಜು ತೇಲಿ ಬಂದಲ್ಲಿ ದಾನಮನ್ ಕಟ್ಟಿ ಮ್ಯಾಗ ಬಂದು 1 ಕೋಟಿ ರೂಪಾಯಿ ನಿಧಿ ತರ್ತೀನಿ ಅಂತ ಹೇಳ್ತಾನೆ. ಎಲ್ಲಿಂದ ಬರೋದು ನಿಧಿ? 1 ವರ್ಷ ಆಯ್ತು ವಿಧಾನಸಭಾ ಆಗಿ, ನೀವು ಉಟ್ಗ್ಯಾಗ ಒಂದ್ ಸಂಡಸ್ ಟಾಕಿನೂ ಕಟ್ಟಿಲ್ಲ. ಎಲ್ಲರೂ ಕಟ್ಟಿದ್ರೆ ತೋರಿಸ್ರಿ. ಬರೀ ಸುಳ್ಳು ಆಶ್ವಾಸನೆ ಕೊಡ್ತೀರಿ ನೀವು. ಬ ವರ್ಗದಾಗ ದೇವಸ್ಥಾನಕ್ಕೆ ನಿಧಿ ತರ್ತೇವು, ಇವ ಪ್ರಚಾರ ಗಾಡ್ಯಾಗ ಕ್ಯಾಸೆಟ್ ಮಾಡಿಸ್ಯಾರಿ. ಕ್ಯಾಸೆಟ್ ಅದು ಮಾಡ್ತೇವೆ, ಇದು ಮಾಡ್ತೇವೆ, ಅದು ಮಾಡಿದೆ, ಇದು ಮಾಡಿದೆ ಅಂತೇಳಿ ಬರೇ ಅವ್ರದೊಂದು ಇದು ಐತಿ. ಬಿಜೆಪಿ ಚಿಹ್ನೆ ಮೇಲೆ ನಿಂತಿದ್ದೆವು, 4 ರೂಪಾಯಿ ಕೊಡುನು, ಹುಡುಗಿ ಮಂದಿ ಹಂಗೂ ಮದ ಹಾಕ್ತದ,
ಮೊನ್ನೆ ವಿಧಾನಸಭಾ ಒಳಗ 4 ಮತ ಹೆಚ್ಚಾಗ್ಯಾವ ಅಂತ ಹೇಳಿ ಕಿಸಿಂದ ಅವ್ರಿಗೆ ಮತದಾರ ಸಂಘನಾಗ ಹುಟ್ಟಿಗೆ ಮಂದಿದು ಯಾವುದೂ ದೇಣೆಗೇಣೆ ಇಲ್ಲ. ಜಾಡ್ರ ಬಗಲದಾಗ ಬರ್ತಾರ, ಹುಟ್ಟಿಗ್ಯಾಗ ನಮ್ದೆಲ್ಲ 80% ಅಂತ ಹೇಳುದು. ಹುಟ್ಟಿಗ್ಯಾಗ ಬರ್ತಾರ, ಆ ಕಡೆ ನಮ್ಗೆ ಕುಲಾಳವಾಡ್ಯಾಗ ಬಹಳ ಮತ ಅಂತ ಹೇಳುನು. ಇವತ್ತು ನಿಮಗೆ ವಿಶೇಷವಾಗಿ ಹೇಳ್ತೀವಿ, ಕುಲಾಳವಾಡ್ಯಾಗ ಒಂದು 100 ಕಾರ್ಯಕರ್ತರು ಇವತ್ತು ನಮ್ಮ ರಾಷ್ಟ್ರವಾದ ಪ್ರವೇಶ ಮಾಡ್ಯಾರ. 100 ಕಾರ್ಯಕರ್ತರು ರಾಜಭವನಾಗ ಅವ್ರಕ್ಕಿಂತ ನಮಗ್ ಮತ ಹೆಚ್ಚಾಗ್ತಾವ್ರಿ. ಬರೀ ಅವರು ಇಲ್ಲಿದ್ ಅಲ್ಲಿ ಒಯ್ದು ಅಲ್ಲಿದ್ ಇಲ್ಲಿ ಒಯ್ದು ಉಮದಿನಿಂದ ಗಾಡಿ ತುಂಬ್ಕೊಂಡ್ ಬರೋದ್ರಿ ಮಂದಿ ಹೆಚ್ಚತ್ತೆ ತೋರ್ಸ್ಲಾಕ. ಅಂಕಲಿಗೆ ಹೋದ್ರ ಇಲ್ಲಿ ಉಮದಿದು ಅಲ್ಲಿದ್ ಇಲ್ಲಿದ್ ಮಂದಿನ ಗೋಳೆ ಮಾಡ್ಕೊಂಡು ಒಯ್ದು ಪ್ರತಿಯೊಂದು ಜಾಗನಾಗ ಮಂದಿ ದಿಶಾದೋಲ್ ರಾಜಕಾರಣಿ ಮಾಡ್ಲಕತ್ತಾರ. ನಾನ್ ನಿಮಗೆ ವಿನಂತಿ ಮಾಡಿ ಹೇಳ್ತೀನಿ, 8-9 ದಿವಸ ನನ್ನ ಪ್ರಚಾರ ದೌರ ಆಗ್ಯಾವ. ಪ್ರತಿಯೊಂದು ಮತದಾರ ಸಂಘನಾಗ ಎಲ್ಲ 10 ಊರಾಗ ದೌರ ಆಗ್ಯಾವ. ಮಂದಿ ಟರಾಸ್ಕೊಂಡು ಕೂತೈತಿ. ನಮ್ಮ ಮತದಾರ ಸಂಘಕ್ಕ ಯಾವುದೂ ಸಂಬಂಧ ಇರ್ಲಾರ ನಾವು ಮನುಷ್ಯಾಗ ನಾವು ಜಿಲ್ಲಾ ಪರಿಷತ್ ಕೊಡಂಗಿಲ್ಲ. ಪಂಚಾಯತ್ ಸಮಿತಿಯಾಗ ಕಾಂಗ್ರೆಸ್ ವಿಕ್ರಮ್ ಸಾವಂತ್ ಮೊದಲು ಹೇಳ್ತೀನಿ, ನಮ್ಮ ಪಂಚಾಯತ್ ಸಮಿತಿ ಉಮೇದುವಾರ ಬಬಲಾಜಿಯವ್ರದ್ದು ಹೇಳ್ತೀನಿ ಕತಿ. ಮೊದಲು ವಿಲಾಸರಾವ್ ಜಗತಾಪ್ ಸಾಹೇಬ್ರ ಕಡಿದ್ರು, ಅವ್ರು ಬೀಳನ ಅವ್ರಿಗೆ ಬಿಟ್ರು, ವಿಕ್ರಮ್ ದಾದನ್ ಕಡೆ ಹೋದ್ರು. ವಿಕ್ರಮ್ ದಾದ ಅಮ್ದಾರ್ಕ್ಯಾ ಬಿದ್ದ ಅವ್ರನ್ನ ಬಿಟ್ರು. ಈಗ ಪಡಳ್ಕರ್ ಪಾರ್ಟಿಯ ಪ್ರವೇಶ ಆಗ್ಯಾರ. ಅದಕ್ಕ ಇಲ್ಲಾದ್ರೂ ಹುಟ್ಟಿಗ್ಯಾಗಾದ್ರೂ ಅದೇ ಪ್ರಮಾಣ ನಡೆದದ. ಒಬ್ರು ಒಂದು ಪಾರ್ಟಿಯಾಗ ಇರೋದು, ಒಂದು ಪಾರ್ಟಿ ಕೆಲಸ ಮಾಡೋದು. ನಾನು ವಿನಂತಿ ಆಯ್ತು ನಿಮಗ, ಯಾವುದೂ ಕೆಲಸ ನೀವು ದುಡ್ಡಪ್ಪಿ ಮಾಡಬೇಡ್ರಿ. ಇವತ್ತು ನಮ್ಮ ಕಾಂಗ್ರೆಸ್ ರಾಷ್ಟ್ರವಾದಿ ನೀತಿ ಆಗ್ಯದ. ವಿಕ್ರಮ್ ದಾದ ಬರಮಿದ್ದ ಬನ್ನಳಿಗೆ ಒಂದು ಟೈಮ್ ತೊಗೊಂಡ್ರಂತೆ ಕಿಸಿಂದ ಆ ಕಡೆ ಹೋಗ್ಯಾರ. ನಿಮ್ಗೆ ಒಂದೇ ಹೇಳ್ತೀನ, ನಾವು ಯಾವ ಪಕ್ಷನಾಗಿದ್ದೇವೆ ಆ ಪಕ್ಷನಾಗ ಪ್ರಾಮಾಣಿಕವಾಗಿದ್ದೇವು. ಯಾವುದೋ ಒಂದು ಜಾತಿ ಭೇದ ಮಾಡಲಿಲ್ಲ. ಇವತ್ತು ನಾವು ರಾಷ್ಟ್ರವಾದಿ ಕಾಂಗ್ರೆಸ್ ಕೂಡ ಅದೇವು. ರಾಷ್ಟ್ರವಾದಿ ಕಾಂಗ್ರೆಸ್ ಪುರೋಗಾಮಿ ವಿಚಾರಲೆ ಹೋಗೋನು, ಎಲ್ಲಾ ಸಮಾಜದವ್ರಿಗೆ ಹಿಡ್ಕೊಂಡು ಹೋಗೋನು. ಹುಟ್ಟಿಗೆ ಊರಾಗ ಏನೇ ನಾಳೆ ಅಡಿಯಾಡಿಸ್ನಿ ಬರ್ಲಿ, ನಿಮ್ ಪೈಪ್ಲೈನ್ ಏನಾರ ಅಡಿಸ್ನಿ ಬರ್ಲಿ, ಅದಕ್ಕೆ ನಾವು ಕಂಬಿರದೇವು. ಅದಕ್ಕ ನಿಮ್ಗೆ ಹೇಳ್ಬೇಕಂದ್ರೆ ಹುಟ್ಟಿಗೆ ಊರ ಬಹುಸಂಖ್ಯೆಲೆ ಕೂಡಿರಿ. ಮತ್ತೊಮ್ಮೆ ನೀವು ಇಟ್ಟು ಮಂದಿ ಎಲ್ಲ ಏಕತ್ರ ಸಿಗಂಗಿಲ್ಲ. ನಾವ್ ಯಾರ ಮನೆಗಾರ ಪ್ರಚಾರಕ್ಕೆ ಬರ್ಲಿಕ್ಕಂದ್ರ ಮತದಾರ ಸಂಘನಾಗಲಿ ತಾಲೂಕಾದಾಗಲಿ ಬ್ಯಾರೆ ಕಡೆ ಟೈಮ್ ಹೋಗಿ ವೇಳೆ ಸಿಗ್ಲಾರ್ದಕ್ಕೆ ಬಂದಿರ್ಲಿಕ್ಕಿಲ್ಲ. ಇವತ್ ನೀವೆಲ್ಲ ಮಂದಿ ಕೂಡಿರಿ. ಇವತ್ ನೀವೆಲ್ಲರಿಗೆ ಕುದ್ದವ್ರಿಗೆ ಅಗದಿನ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ತೀವಿ ನಾವು. ಈ ಸರಿ ಜಾಡ್ರ ಬಬಲಾದ ವಿಕಾಸ ಮಾಡೋದಿಲ್ಲ. ಅವ್ರಿಗೆ ತಮ್ಮನಗೌಡ ರವಿಗೆ ಇಲೆಕ್ಷನ್ದಾಗ ಸೋಲ್ಸೋ ಸಲುವಾಗಿ ಪ್ರಯತ್ನ ನಡೆದದ. ನಿಮ್ ಮತದಾರ ಸಂಘನಾಗ ನಮ್ಮ ಮತದಾರ ಸಂಘಕ್ಕೆ ಯಾನೂ ದೇಣೆಗೇಣೆ ಇಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದವರು ತಾಲೂಕದವ್ರು ಇರ್ಲಿ ಮ್ಯಾಗಿನವ್ರು ಇರ್ಲಿ ಸಂಜೋಗ್ ನಿಂದರಿಸಿ ನಮಗ್ ಸೋಲ್ಸೋದು ಒಂದೇ ಅದ. ಹುಟ್ಟಿಗೆ ಊರು ವಿಕಾಸ ಮಾಡಬೇಕು, ಹುಟ್ಟಿಗೆ ಊರನ್ನ ಪೈಪ್ಲೈನ್ ಇದು ಮಾಡಬೇಕು, ದೊಡ್ಡ ನಾಲ ಕೆರೆ ತುಂಬಬೇಕು, ಹುಟ್ಟಿಗೆ ಊರಾಗ ಜಿಲ್ಲಾ ಪರಿಷತ್ ಸಾಲಿ ಚಲೋ ಆಗಬೇಕು. ಇಲ್ಲಿ ನೋಡ್ರಿ, ಇವತ್ತು ಸಭಾ ಐತಿ. ನಮ್ಮ ಸಭಾದಾಗ ಇವತ್ತು ಹುಟ್ಟಿಗೆ ಊರ ಅವಸ್ಥೆ ಹೆಂಗದ್ ನೋಡ್ರಿ. ನಾವು ರಾಡ್ಯಾಗ ಕೂತ್ ಸಭಾ ಮಾಡ್ಲತ್ತಿದೇವ್ರಿ. ಇಟ್ಟೆಲ್ಲಾ ವಿಕಾಸ ಸಂಬಂಧ ಏನೂ ಇಲ್ಲ, ಅವ್ರಿಗೆ ಏನೂ ದೇಣೆಗೇಣೆ ಇಲ್ಲ. ಒಟ್ಟ ನೀವು ಕಾಳಜಿ ನಮಗ್ ತಗೋಬೇಕಾಗದ. ನಾಳೆ ನಿಮ್ಮ ಆರೋಗ್ಯ ಸುವಿಧಾ ನಾವು ನೋಡ್ಬೇಕು. ನಿಮ್ಮ ಮಕ್ಕಳು ಜಿಲ್ಲಾ ಪರಿಷತ್ ಶಾಲೆ ದರ್ಜಾ ನಾವು ಸುಧಾರಿಸಬೇಕಾಗ್ಯದ. ನಿಮ್ಮ ಸಾರ್ವಜನಿಕ ವೈಯಕ್ತಿಕ ತಹಸೀಲ್ದಾರ್ ಪೊಲೀಸ್ ಸ್ಟೇಷನ್ ಜಗಳ ಗಂಟಿ ರಸ್ತಾ ಕೇಸ ಯಾನ ಪ್ರಸಂಗ ನಾವು ನೋಡ್ಬೇಕಾಗ್ಯದ. ನಾವು ಸಕ್ಷಮದೇವು. ನಾವು ಎದುರಾಗರೆ ಕುಂಟಿದ್ರ ಎದುರಾಗರೆ ಕಮ್ ಬೀಳ್ತಿದ್ರ ನೀವು ಉಮ್ಮಿದವ್ರ ಕಡೆ ಹೋಗ್ಬೋದು. ನಾವು ನಿಮ್ ಕೆಲಸಕ್ಕೆ ಪೂರಾ ಸಕ್ಷಮದೇವು. ನೀವು 6 ತಾಸು ರಾತ್ರಿ ಕರೀರಿ. ನಿಮ್ದು ವೈಯಕ್ತಿಕ ಸಾರ್ವಜನಿಕ ಗರ್ಭೂತಿ ಸರ್ಕಾರಿ ಯಾವುದು ಕೆಲಸ ಇದ್ರ ನಾವು ಅದಕ್ಕೆ ಸಕ್ಷಮದೇವು. ಲಾಡ್ಕಿ ಬಹಿನಿ ಯೋಜನಾದು ಭಾರತೀಯ ಜನತಾ ಪಕ್ಷದವ್ರು ಜಾಹೀರಾತು ಮಾಡ್ತಾರ. ನಮ್ಮ ರಾಷ್ಟ್ರವಾದಿ ಮಂತ್ರಿ ಅದಿತಿ ತಟ್ಕರೆ ಇವತ್ತು ಮಹಾರಾಷ್ಟ್ರದ 8 ಮಂದಿ ಲಾಡ್ಕಿ ಬಹಿನಿಗೆ ರೊಕ್ಕ ಹೋಗ್ತಾವ. ಅದ್ರ ದೇಖರೇಖ ಮಾಡುವ ಮಂತ್ರಿ ನಮ್ಮ ರಾಷ್ಟ್ರವಾದಿ ಪಕ್ಷದೈತಿ. ಮೊನ್ನೆ ಅಜಿತ್ ದಾದ ಆಕ್ಸಿಡೆಂಟ್ ಆಗಿ ವಿಮಾನದಾಗ ತೀರ್ಕೊಂಡ್ರು. ಆಯ್ತು ನೀವರೆಲ್ಲಾರು ಮುಗಿತಂದ್ರು. 2 ದಿನದಾಗ ಅಜಿತ್ ದಾದನ್ ಮನೆಯವರು ಉಪಮುಖ್ಯಮಂತ್ರಿ ಆದ್ರು. ನಾನ್ ನಿಮ್ ಹುಟ್ಟಿಗೆ ಮಂದಿ ನಾವು ಭರೋಸಾ ಕೊಡ್ತೀನೋ, ನಮ್ ಜಿಲ್ಲಾ ಪರಿಷತ್ ಇಲೆಕ್ಷನ್ದಾಗ ನೀವು ಬಹುಮತದಲ್ಲಿ ಆರಿಸ್ತಾರ್ರಿ. ಅಜಿತ್ ದಾದನ್ ಮನೆಯವ್ರಿಗೆ ಉಪಮುಖ್ಯಮಂತ್ರಿಗೆ ನಾವು ಹುಟ್ಟಿಗೆ ತಂದು ನಾವು ಹುಟ್ಟಿಗೆ ವಿಕಾಸ ಮಾಡ್ತೇನೋ. ಯಾಕಂದ್ರ ನಮ್ ಕಾರ್ಖಾನೆಗೆ ಅಜಿತ್ ದಾದ ಬರೋವಿದ್ದ, ಅದು ಒಂದು ಕಾಂಕ್ಷೆ ಉಳ್ದೈತಿ. ನಾಳೆ ಅಜಿತ್ ದಾದನ್ ಮನೆಯವ್ರಿಗೆ ಕಾರ್ಖಾನೆಗೆ ತಂದು ಹುಟ್ಟಿಗೆ ಊರಾಗ ತಂದು ಚಹಾ ಪಾನಿ ಮಾಡಿಸಿ ಇಲ್ಲಿ ನಾವು ಕತ್ತೆ ವಸ್ತಿ ರಸ್ತಾದ ಆಶ್ವಾಸನೆ ಕೊಟ್ಟಿದ್ದೆವು. ಆ ಕಡೆ ಕೆರೆ ದಂಡ್ಯಾಗ ಸಂಜೋಣ ಮಾಳ್ಕೊಟ್ಟಿಗೆ ರಸ್ತಾದ ಆಶ್ವಾಸನೆ ಕೊಟ್ಟಿದ್ದೆವು. ದಲಿತ ವಸ್ತಿ ಒಳಗೆ ಸಭಾಗೃಹದ ಆಶ್ವಾಸನೆ ಕೊಟ್ಟಿದ್ದೆವು. ನಿಮ್ ಊರನ್ ರೋಡ್ಗಳು ಸುಧಾರಣೆ ಮಾಡೋದದ. ಯಾಕಂದ್ರೆ ನಾವು ಈ ಮತದಾರ ಸಂಘನ ಹುಟ್ಟಿದೆವು. ಎಲ್ಲಿದರೆ ಯಾವ ಬೇರೆ ಗಟ್ ಒಂದು ಗ್ರಾಮ ಪಂಚಾಯತಿ ಒಂದು ವಾರ್ಡ್ ನನ್ನ ಮನುಷ್ಯ ಒಂದು ಮತ್ತೊಬ್ರು ವಾರ್ಡ್ನವ್ರು ಸೇರಂಗಿಲ್ಲ. ಇವತ್ತು ಬೇರೆ ಕಡೆದ ಮನುಷ್ಯ ಬರ್ಲಾಗ್ತಾನ. ಅಲ್ಲಿ ಮಾಗಾಸೂರಿಗೆ ಆರಕ್ಷಣೆ ಆಗೈತೆ ಅಂತೇಳಿ ಇಲ್ಲಿ ಬರ್ಲಾಗ್ತಾನ. ನಾಳೆ ಓಪನ್ ಆಯ್ತು ಅಂದ್ರೆ ಅವ್ನಿಗೆ ಹುಟ್ಟಿಗೆ ಕಾಳಜಿ ಇರ್ತೈತೇನ್ರಿ?
ನಾಳೆ ಇಲ್ಲಿ ಬಿಟ್ಟು ಹೋದ್ಮೇಲೆ ಉಟ್ಗಿ ಊರ ಬಗ್ಗೆ ಉಟ್ಗಿ ಊರಾಗ ಯಾರು ಅದಾರ ಇವ್ರ ಬೆನ್ ಯಾರು ಹಚ್ಚಾರ ಅವ್ರಿಗೆ ಯಾರು ಓಡಾಡ್ಲಾಗ್ತಾರಲ್ಲ ನಾಳೆ 7ನೇ ತಾರೀಕು ಆಗಾನ ಇವ್ರು ಯಾರು ಅವ್ರು ಯಾರು. ಈಗ ನಮ್ ವಿರೋಧ ಮಾಡಿದವ್ರಿಗೆ ಬಿ ಸಹಿತ ನಾವು ಕಾಜೆ ತೋತೇವ್. ಇವತ್ತೇನ್ ನಮ್ ವಿರೋಧ ಪ್ರಚಾರ ಮಾಡ್ಲತ್ತಿರಲ್ಲ ಅವರು ನೀವು ನಮ್ಮವ್ರೇ ಇದೀರಿ. ವಿಚಾರ ಮಾಡಿ ದೂರದೃಷ್ಟಿ ಇಟ್ಟು ರಾಜಕಾರಣ ಮಾಡಿ. ರಾಜಕಾರಣ ಬರ್ತೈತಿ ಹೋಗ್ತೈತಿ ಮನುಷ್ಯನ್ ನೋಡ್ರಿ. ಡೂಪ್ಲಿಕೇಟ್ ರಾಜಕಾರಣ ಯಾರ್ದು ಒರಿಜಿನಲ್ ರಾಜಕಾರಣ ಯಾರ್ದು ನೋಡ್ರಿ. ನಾವು ವಿನಂತಿ ಮಾಡಿ ಹೇಳ್ತೀನಿ, ನಿಮ್ ಪ್ರತಿಯೊಬ್ಬರಿಗೆ ವಿನಂತಿ ಮಾಡಿ ಹೇಳ್ತೀನಿ, ನಾ ಯಾರ ಮೇಲೆ ಟೀಕಾ ಮಾಡೋದಿಲ್ಲ. ಮನುಷ್ಯ ಯಾರು ಎಟ್ ನೀರಿನವರದಾರ, ಏನು ನಮ್ ಕೆಲ್ಸಕ್ಕೆ ಬರ್ತಾರೋ ಇಲ್ಲೋ, ಏನು ಬರೀ ಬಣ್ಣದ ಮಾತು ಹೇಳಕ್ ಬಂದಾರ ಅದು ವಿಚಾರ ಮಾಡ್ರಿ. ಯಾವಾದ್ರಿ ವಿಚಾರ ಬಿದ್ದು ಯಾರಿಗೆ ಫಸಸ್ಬೇಡ್ರಿ. ಎಲ್ಲರ ₹4 ಕೊಟ್ಟು ರಾತ್ರಿ ಭೇಟಿಯಾಗಿ ಕೈಕಾಲು ಹಿಡಿದು ಪೈಪ್ ಓನರ್ ಕಡೆ ಫೋನ್ ಮಾಡಿಸಿ ಯಾರಿಗಾರಿ ತಂದು ಬಲಾದ್ರ ಲೋಕಶಾಹಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟದ್ದು ಮತದಾನ ನೀವು ಮಾರ್ಕೋಬೇಡ್ರಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ವಿನಂತಿ ಮಾಡಿ. ನಮ್ಮ 2 ಚಿನ್ನ ಗಡ್ಯಾರದವ. ಜಿಲ್ಲಾ ಪರಿಷತ್ತು ನಮ್ಮ ಮನೆಯವ್ರು ನಿಂತಾರ, ಗಡ್ಯಾರ ಚಿನ್ನದ ಪಂಚಾಯತ್ ಸಮಿತಿದು ಮಾದೇವಪ್ಪನ ಮನೆಯವ್ರು ನಿಂತಾರ, ಮತ್ ನಮ್ಮದು ಮಾಡಿಗಾಲ್ ಘಟ್ಟದು ಕೋರಿ ತಾಯಿ ಅದ. ಅದಕ್ಕೆಲ್ಲರೂ ಗಡ್ಯಾರಕ್ಕೆ ಮತದಾನ ಮಾಡ್ರಿ. ಮತ್ತ ಮಾಡಿಗಾಲ್ ಒಳಗೆ ಇನ್ನೂ ಸಭಾ ಚಾಲು ಅದ, ನನಗೆ ಹೋಗ್ಬೇಕಾಗ್ಯದ. ಮತ್ತೊಮ್ಮೆ ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ಇದು ಸೇವಡ್ ಸಭಾ ಅದ, ಎಲ್ಲರೂ ಎತ್ತಿ ಹಿಡಿದು ಬಹುಮತದಿಂದ ಬಬಲಾದಿಕ್ಕಿಂತ 1 ಮತ ಒಟ್ಟಿಗೆ ಆರಿಸ್ಕೊಡ್ರಿ. 5 ವರ್ಷ ಅಲ್ಲ 10 ವರ್ಷ ನಿಮ್ ಜೀತದ ಹಾಳಾಗಿ ದುಡ್ತೇವತ್ತ ಆಶ್ವಾಸನೆ ಕೊಡ್ತೀನಿ.